ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ನೀಡದ ವಿಚಾರಕ್ಕೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ತಮ್ಮ ನಡೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿಯವರು ತಮ್ಮ ಮಕ್ಕಳಿಗೆ ಒಂದು ದಿನ ಗಣವೇಶವನ್ನ ಹಾಕಿಸೋದಿಲ್ಲ. ಬಿಜೆಪಿಯವರು ತಮ್ಮ ಮಕ್ಕಳಿಗೆ ತ್ರಿಶೂಲ ದೀಕ್ಷೆಯನ್ನ ಕೊಡಿಸ್ಲಿ ನೋಡೋಣ ಅಂತೇಳಿ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಸವಾಲನ್ನ ಹಾಕಿದ್ದಾರೆ. ಬಿಜೆಪಿಯವರು ತಮ್ಮ ಮಕ್ಕಳನ್ನ ಓದೋದನ್ನ ಬಿಡಿಸಿ ಆರ್ಎಸ್ಎಸ್ ಶಾಖೆಗೆ ಕಳಿಸ್ಲಿ ನೋಡೋಣ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹಿಂದಿನಿಂದಲೂ ಕೂಡ ಇದೇ ವಾದ ಅವ್ರದ್ದು. ಅಂದ್ರೆ ಅಮಾಯಕರು ಪದೇ ಪದೇ ಬಲಿಯಾಗ್ತಾರೆ, ಮತ್ತೆ ಈ ಆರ್ಎಸ್ಎಸ್ ಶಾಖೆಗೆ ಹೋಗೋರೆಲ್ಲ ಬಡವರ ಮಕ್ಕಳಾಗಿರ್ತಾರೆ. ನೋಡೋಣ ಬಿಜೆಪಿ ನಾಯಕರ ಮಕ್ಕಳು ಆ ಶಾಖೆಗೆ ಹೋಗ್ಲಿ ನೋಡೋಣ, ಒಂದು ದಿನ ಗಣವೇಶ ಹಾಕೊಳ್ಳಿ ನೋಡೋಣ ಅಂತ ಹೇಳಿ ದೇವೇಗೌಡರು ಎಬಿವಿಪಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತ ಅಂದಿದ್ರು. ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಅದು ಜೆಡಿಎಸ್. ಕುರ್ಚಿಗೋಸ್ಕರ ಜೆಡಿಎಸ್ ಕೇಸರಿ ಆಗ್ಬಿಟ್ಟಿದೆ ಅಂತಾನು ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ, ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವ್ರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ ಇಂದ ಬಿಡಿಸಿ, ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ. ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎಬಿವಿಪಿ ಮತ್ತು ಆರ್ಎಸ್ಎಸ್ ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದ್ರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. ಜೆಡಿಎಸ್ ಇಸ್ ನೋ ಮೋರ್ ಸೆಕ್ಯುಲರ್, ಇಟ್ ಇಸ್ ಸ್ಯಾಫ್ರನ್. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಫ್ರನೈಸೇಷನ್. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ ಹಣ ಕೊಟ್ಟಿದೆ ಅನ್ನೋ ಆರೋಪ ಏನ್ ಕೇಳಿ ಬಂದಿತ್ತು, ಆ ಆರೋಪಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯವರು ಇಂಥದ್ದೊಂದು ಆರೋಪವನ್ನ ಮಾಡಿದ್ರು, ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಬಿಹಾರಕ್ಕೆ ದುಡ್ಡು ಕಳಿಸ್ತಾ ಇದ್ರೆ ದಾಖಲೆ ಕೊಡಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಹೈಕಮಾಂಡ್ಗೆ ಕಪ್ಪ ಕೊಟ್ಟಿದ್ದಕ್ಕೆ ಯಡಿಯೂರಪ್ಪ ಸಿಎಂ ಆಗಿದ್ರು. ಅನಂತಕುಮಾರ್ ಜೊತೆ ಇದ್ದಾಗಲೇ ಬಿಎಸ್ವೈ ಹೇಳಿದ್ರು ಕಪ್ಪ ಕೊಟ್ಟ ಮೇಲೆ ಸಿಎಂ ಮಾಡಿದ್ದಾರೆ ಅಂತೇಳಿ ಬಿಎಸ್ವೈ ಹೇಳಿದ್ರು. ಇಲ್ಲಿ ಕಪ್ಪ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಬಿಎಸ್ವೈ ಜಾಗಕ್ಕೆ ಡಿವಿಎಸ್ ಅವರನ್ನ ತಂದಿದ್ರ. ಸದಾನಂದ ಗೌಡ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಶೆಟ್ಟರ್ ಅವರನ್ನ ಸಿಎಂ ಮಾಡಿದ್ರ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಕಲೆಕ್ಷನ್ ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ ಬಿಜೆಪಿ ಅವರು ಅವರ ಇತಿಹಾಸದಲ್ಲೇ ವೀಕ್. ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು? ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ, ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು, ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರಂತ ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ದು, ವಿರೋಧ ಪಕ್ಷದವರಲ್ಲ. ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು, ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು. ಬಹುಶಃ ಅದಕ್ಕೆ ಯಾವಾಗಲೂ ಕೂಡ ಬಿಜೆಪಿಯಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ರು. ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡಿ ತಲುಪಿಸ್ತಾ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರಿಗೆ ಮಾಡಿದ್ರು, ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು, ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು. ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನ ಯಾರಿಗೂ ಗೊತ್ತಿಲ್ಲ. ಬಹುಶಃ ಅದೇ ಇರ್ಬೋದು, ಮೇಲೆ ಅದ ಸರಿಯಾಗಿ ಕುಡದೇ ಇರ್ಬೋದು, ಅದಕ್ಕೆ ಇಳಿಸಿರ್ಬೋದು, ಗೊತ್ತಿಲ್ಲ. ಬಟ್ ಇದು ಅವ್ರು ಹೇಳಿದಂತ ಮಾತು. ಆರ್ಎಸ್ಎಸ್ ಎದುರು ಹಾಕೊಂಡವರು ಭಸ್ಮ ಆಗ್ಬಿಡ್ತಾರೆ, ಇದು ಕಾಂಗ್ರೆಸ್ ಅಂತ್ಯದ ಆರಂಭ ಅಂತ ಹೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ನಾನ್ ಸಿಎಂ ಆಗಿದ್ದಾಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿಲ್ಲ. ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದಂತ ಪತ್ರ ಅದು. ಕಾಂಗ್ರೆಸ್ ಅವರು ಈ ವಿಷಯವಾಗಿ ಜನರಿಗೆ ಗೊಂದಲ ಉಂಟು ಮಾಡ್ತಾ ಇದ್ದಾರೆ, ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಖರ್ಗೆ ತಾಳಕ್ ತಕ್ಕಂತೆ ಸಿದ್ದರಾಮಯ್ಯ ಕುಣಿತಾ ಇದ್ದಾರೆ. ಕಾಂಗ್ರೆಸ್ ಸಮಾಜವನ್ನ ಒಡೆಯೋ ಕೆಲಸ ಮಾಡ್ತಾ ಇದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅಂತೇಳಿ ಜಗದೀಶ್ ಶೆಟ್ಟರ್ ನೇರವಾಗಿ ಕಾಂಗ್ರೆಸ್ ಪಕ್ಷದವರಿಗೆ ಒಂಥರ ಎಚ್ಚರಿಕೆ ತರ ಕೊಟ್ಟಿದ್ದಾರೆ. ನಿಮಗೆ ಧೈರ್ಯ ಇದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ, ನಾನು ಕೂಡ ಸಂಘ ಪರಿವಾರದಿಂದ ಬಂದವನು ಈಗಂತ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಸವಾಲನ್ನ ಹಾಕಿದ್ದಾರೆ. ನಿಮಗೆ ಧೈರ್ಯ ಅನ್ನೋದಿದ್ರೆ ನೀವು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಕ್ಕೆ
ಒಂದು ಹೇಳಿಕೆಯನ್ನ ಕೊಡಿ ಸಾಕು, ನಿರ್ಧಾರ ಕೈಗೊಳ್ಳಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಅನ್ನೆಸರಿ RSS ಹೆಸರು ಕೆಡಿಸಲಿಕ್ಕೆ, RSS ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಒಂದು ದೇಶ ಪ್ರೇಮಿ ಸಂಘಟನೆ ಮತ್ತು ಹಿಂದೂ ಸಮಾಜವನ್ನು ಕಟ್ಟುವಂಥ ಒಂದು ಸಮಾಜ ಮತ್ತು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಒಂದು ಸಂಘ ಸಂಸ್ಥೆ, ಅದನ್ನು ಇವತ್ತು ನೀವು ಒಂದು ರೀತಿ ಅವಹೇಳನ ಮಾಡುವಂಥ ಕೆಲಸ ಇದರ ಮುಖಾಂತರ ಮಾಡ್ತಿದ್ರೆ ನಿಲ್ಲಿಸ್ರಿ ಅಂತ ಹೇಳ್ತೀನಿ. ಇಂಥ ಒಂದು ಸಂಸ್ಥೆಗೆ ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿರಲ್ಲ, ಇವತ್ತು ಸಂಘವನ್ನು ಕ್ರಿಟಿಸೈಸ್ ಮಾಡುವಂಥ ಮತ್ತು ಸಂಘವನ್ನು ಏನು ಎದುರು ಹಾಕ್ಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸೋ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೇನೂ ನಿಮ್ಮ ಬುದ್ಧಿ ಬರಲಿಲ್ಲ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಾವು ಒಂದೇ ಹೇಳ್ತೀನಿ, ಸಿದ್ದರಾಮಯ್ಯವ್ರಿಗೆ, ಪ್ರಿಯಾಂಕ ಖರ್ಗೆ ಅವರಿಗೆ, ನಿಮ್ಮ ಮೊದಲೇ ಪತ್ರದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು, ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡ್ರೆ ಇಲ್ಲೋ. ಮತ್ತು ನಾನು 2013 ಒಂದು ಪೀರಿಯಡ್ ಮುಗಿಸಿದ್ರೆ 5 ವರ್ಷ, ಆವಾಗ 2013 ಈ ಉಲ್ಲೇಖ ಬರಲಿಲ್ಲ ಎಲ್ಲಿಯೂ. ಈಗ 2.5 ವರ್ಷ ಆಯ್ತು 2ನೇ ಪೀರಿಯಡು, ಈಗ 2.5 ವರ್ಷದಾಗ ಎಲ್ಲಿ ಉಲ್ಲೇಖ ಬರಲಿಲ್ಲ. ಈಗ ಸಡನ್ ಆಗಿ 2013 ನಿಮ್ಗೆ ನೆನಪಾಗಿದೆ. ಅದಕ್ಕಾಗಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋ ಸಲುವಾಗಿ ಈ ರೀತಿಯಾದಂಥ ಅಪಪ್ರಚಾರ ಮಾಡುವಂಥ ನಡೀತದೆ, ಇದು ನಿಲ್ಲಿಸ್ರಿ. ನೀವು ಪ್ರಿಯಾಂಕ ಖರ್ಗೆ ಮೊದಲೇ ಲೆಟರ್ 4ನೇ ಅಕ್ಟೋಬರ್ ಲೆಟರ್ ಬಗ್ಗೆ ನೀವೇನು ಕ್ರಮ ಕೈಗೊಂಡು ಇದು ಹೇಳಬೇಕು. ಮತ್ತು ಇನ್ನೊಂದು ನಿಮಗೆ ಅರ್ಥ ಆಗೋದು, ಈ ರೀತಿ ಪ್ರಿಯಾಂಕ ಖರ್ಗೆ ಅವ್ರ ಮಾತು ಕೇಳಿಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರೆ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ. ನಿಮಗೇನು ಕೇಂದ್ರ ಸರ್ಕಾರದ ಸುತ್ತೋಲೆ, ಕೇಂದ್ರ ಸರ್ಕಾರದ ಆದೇಶ ನಿಮ್ಮ ನಾಲೆಜ್ ಐತೋ ಇಲ್ಲ, ಅಟ್ಲೀಸ್ಟ್ ನಿಮ್ಮ IAS ಅಧಿಕಾರಿಗಳನ್ನು ಚೀಫ್ ಸೆಕ್ರೆಟರಿ ಕೇಳ್ರಿ.